ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೂಪಾ ಕ್ಷತ್ರಿಯ. ಇವತ್ತಿನ ವಿಡಿಯೋದಲ್ಲಿ ನಾವು ಆಂಧ್ರ ಸ್ಟೈಲಲ್ಲಿ ಮಾಡುವಂತಹ ಆವಕಾಯಿ ಉಪ್ಪಿನಕಾಯಿ ಅಂದರೆ ಮಾವಿನಕಾಯಿ ಉಪ್ಪಿನಕಾಯಿಯನ್ನು ನೋಡೋಣ. ಆಂಧ್ರದಲ್ಲಿ ಇದನ್ನು ಯಥೇಚ್ಛಾಗಿ ಮಾಡ್ತಾರೆ, ಬಹಳ ರುಚಿಕರವಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಆ್ಯಂಡ್ ನಾವು ತೋಟದಲ್ಲಿ ಬೆಳೆದಿರುವಂತಹ ಮಾವಿನಕಾಯಿಯನ್ನು ಒಂದು 15 ತೊಗೊಂಬಂದು ನೀಟಾಗಿ ತೊಳೆದು ಅದನ್ನು ನೀರಿಲ್ಲದೆ ಇರೋ ಥರ ಒರೆಸ್ಬಿಟ್ಟು ಪೀಸಸ್ ಮಾಡಿ ಈ ರೀತಿ ಒಣಗಿಸ್ಬಿಡ್ಬೇಕು. ಆ ಮಾವಿನಕಾಯಿಯಲ್ಲಿ ಪೀಸಸ್ಸಲ್ಲಿ ಯಾವುದೇ ಕಾರಣಕ್ಕೂ ನೀರು ಇರಬಾರ್ದು, ಸ್ವಲ್ಪ ಫ್ಯಾನ್ ಗಾಳಿನಲ್ಲೇ ಒಣಗಲಿ ಮನೆಯಲ್ಲೇ. ಆ್ಯಂಡ್ ಇವಾಗ ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನು ನೋಡೋಣ ಬನ್ನಿ. ಒಂದು 100 ಗ್ರಾಮ್ ಆಗೋಷ್ಟು ಸಾಸಿವೆಯನ್ನು ತಗೊಂಡು ಹುರ್ಕೊಳ್ತಾ ಇದ್ದೀನಿ. ಇದಕ್ಕೆ ಮಸಾಲೆಗೆ ಬೇಕಾಗಿರುವಂತಹ ಐಟಮು. ಆ್ಯಂಡ್ ನಾರ್ಮಲ್ ಆಗಿ ನಾವು ಕೂಡ ಇದೇ ರೀತಿಯಲ್ಲಿ ಉಪ್ಪಿನಕಾಯಿ ಮಾಡ್ತೀವಿ, ಬಟ್ ಆಂಧ್ರದಲ್ಲಿ ಮಾಡುವಂತಹ ಉಪ್ಪಿನಕಾಯಿ ಸಖತ್ತಾಗಿರುತ್ತೆ. ನಾವಂತೂ ಮನೆಯಲ್ಲಿ ಮಾಡಿಬಿಟ್ಟು ವರ್ಷಾನುಗಟ್ಟಲೆ ಇದನ್ನು ಇಟ್ಕೊಳ್ತೀವಿ. ಮಿನಿಮಮ್ 1 ವರ್ಷವಾದರೂ ಇಟ್ಕೊಳ್ಬೋದು. ಆ್ಯಂಡ್ 200 ಗ್ರಾಮ್ ಆಗೋಷ್ಟು ನಾನು ಜೀರಿಗೆಯನ್ನು ತೊಗೊಂಡಿದ್ದೀನಿ. ಆ್ಯಂಡ್ 2 ಸತಿ ಈ ಜೀರಿಗೆಯನ್ನು ಹುರ್ಕೊಳ್ತೀನಿ. ಸೊ ಹಾಗಾಗಿ ನಿಮಗೆ ಕಡಿಮೆ ಪ್ರಮಾಣದಲ್ಲಿ ಕಾಣಿಸ್ತಾ ಇದೆ. 200 ಗ್ರಾಮ್ ಆಗೋಷ್ಟು ನಮಗೆ ಜೀರಿಗೆ ಬೇಕಾಗುತ್ತೆ ಇದಕ್ಕೆ. ಆ್ಯಂಡ್ ಎಲ್ಲವೂ ಕೂಡ ನೀಟಾಗಿ ಒಂದು ಘಮ ಬರುವ ಹದಕ್ಕೆ ನಾವು ಇದನ್ನು ಹುರ್ಕೊಳ್ಬೇಕು. ನೆಕ್ಸ್ಟು 50 ಗ್ರಾಮ್ ಆಗೋಷ್ಟು ಮೆಂತ್ಯ ಪ್ರಮಾಣ ಸ್ವಲ್ಪ ಕಡಿಮೆನೇ ಇರಬೇಕು, ಇಲ್ಲ ಅಂದರೆ ಅದು ಕಹಿ ಬಂದ್ಬಿಡುತ್ತೆ ಉಪ್ಪಿನಕಾಯಿ. ಲೈಟಾಗಿ ಹುರ್ಕೊಳ್ಬೇಕು, ಜಾಸ್ತಿ ಉರಿಬಾರ್ದು ಮೆಂತ್ಯನ. ಆ್ಯಂಡ್ ಈಗ ಇದರ ಪ್ರಮಾಣವನ್ನು ನೋಡಿ. ಹಾಗೆ ಕಲ್ಲುಪ್ಪು ಬೇಕಾಗುತ್ತೆ. ಖಾರದ ಪುಡಿ ನೀವು ಮನೇಲಿ ಮಾಡಿರೋದನ್ನು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅರಿಶಿನ ಪುಡಿ ಬೇಕಾಗುತ್ತೆ. ಈಗ ಹುರಿದಿಟ್ಟಿರುವ ಎಲ್ಲ ಪದಾರ್ಥಗಳನ್ನು ನಾವೀಗ ನೀಟಾಗಿ ರುಬ್ಕೊಂಡ್ಬಿಡೋಣ. ರುಬ್ಕೊಂಡಿದ್ದ ತಕ್ಷಣ ಈಗ ಒಂದು ಚೂರು ಎಣ್ಣೆಯನ್ನು ಕಾಯಿಸಿ ಇಟ್ಕೊಂಡಿದ್ದೀನಿ. ಮುಂದೆ ನೋಡ್ತಾ ಹೋಗೋಣ ಬನ್ನಿ. ಫಸ್ಟ್ ಈಗ ಮಾವಿನಕಾಯಿ ರೆಡಿಯಾಗಿದೆ, ಒಣಗಿಸಿಟ್ಕೊಂಡಿದ್ದೀವಿ. ಆ್ಯಂಡ್ ಬಿಸಿಲಲ್ಲಾದರೂ ಒಣಗಿಸ್ಬೋದು ಅಥವಾ ಮನೆಯ ಒಂದು ಫ್ಯಾನ್ ಗಾಳಿಗಾದರೂ ಒಣಗಿಸ್ಬೋದು. ಈಗ ಒಂದು 10 ಬೆಳ್ಳುಳ್ಳಿ ನಾವು ಬಿಡಿಸ್ಬಿಟ್ಟು ಅದರ ಇದನ್ನು ಹಾಕ್ತಾಯಿದ್ದೀವಿ, ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕ್ತಾಯಿದ್ದೀವಿ. ಬೆಳ್ಳುಳ್ಳಿ ಹಾಕಿದಷ್ಟು ಬಹಳ ರುಚಿಕರವಾಗಿರುತ್ತೆ. ಆ್ಯಂಡ್ ಹುಳಿ ಮಾವಿನಕಾಯಿ ಇದ್ದರೆ ಬಹಳನೇ ಒಳ್ಳೆಯದು ಈ ಒಂದು ಉಪ್ಪಿನಕಾಯಿಗೆ. ಹಾಗೆ ಈಗಾಗಲೇ ನಾವು ರುಬ್ಬಿಟ್ಟಿರುವಂತಹ ಪುಡಿ ಮಾಡಿರುವಂತಹ ಈ ಪೌಡರನ್ನು ಹಾಕ್ಕೊಳ್ತಾ ಇದ್ದೀವಿ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈ ರೀತಿ ಮಾಡಿಬಿಟ್ಟು 1 ವರ್ಷವರೆಗೂ ನಾವು ಇಟ್ಕೊಳ್ಬೋದು. ಅನ್ನಕ್ಕೆ ಸಖತ್ತಾಗಿರುತ್ತೆ. ಈ ಒಂದು ಆವಕಾಯಿ ಉಪ್ಪಿನಕಾಯಿ ಆಂಧ್ರ ಸ್ಟೈಲಲ್ಲಿ ಮಾಡ್ತಾ ಇರೋದ್ರಿಂದ ಹೆಚ್ಚು ಖಾರದ ಪುಡಿ ಹಾಕ್ತಾರೆ ಅವರು. ಯಾವ ಲೆವೆಲ್ಗೆ ಅಂದರೆ ಆ್ಯಂಡ್ ಒಂದು 1/4 kg ಆಗೋದು, ಆ 1/4 kgಗಿಂತ ನನಗೆ ಗೊತ್ತಿಲ್ಲ ಕರೆಕ್ಟ್ ಪ್ರಮಾಣ, ಒಂದು 1/4 kgಗಿಂತ ಜಾಸ್ತಿನೇ ಬೇಕಾಗುತ್ತೆ ಆ ಖಾರದ ಪುಡಿ. ಇದಕ್ಕೆ ಮುಖ್ಯವಾಗಿ ಜಾಸ್ತಿ ಖಾರದ ಪುಡಿ ಬೇಕು. ಆ್ಯಂಡ್ ಮನೇಲಿ ಮಾಡಿರೋದಾದರೂ ಹಾಕುತ್ತೆ, ಇಲ್ವ ನೀವು ಪ್ಯಾಕೆಟ್ ತೊಗೊಂಬಂದು ಹಾಕಿದ್ರೂ ಕೂಡ ನಡೆಯುತ್ತೆ. ಆ್ಯಂಡ್ ಒಳ್ಳೆ ಕಲರ್ ಇರೋ ಅಂತ ಒಂದು ಖಾರದ ಪುಡಿಯನ್ನು ಚೆನ್ನಾಗಿ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಖಾರದ ಪುಡಿ ಹಾಕೋದಷ್ಟು ಒಳ್ಳೆ ಟೇಸ್ಟು. ನೋಡಿ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಬೇಕು. ಆ ಎಲ್ಲ ಹೋಳುಗಳಿಗೆ ಕೂಡ ಆ ಒಂದು ಖಾರದ ಪುಡಿ ನಾವು ಈಗಾಗಲೇ ರುಬ್ಬಿರುವಂತಹ ಮಸಾಲ ಚೆನ್ನಾಗಿ ಹಿಡಿಬೇಕು. ಆ್ಯಂಡ್ ಏನೇ ಪಾತ್ರೆಗಳನ್ನು ಯೂಸ್ ಮಾಡಿದ್ರೂ ಯಾವುದರಲ್ಲೂ ಕೂಡ ಒಂದು ಚೂರು ನೀರು ಇರಬಾರ್ದು, ಅದನ್ನು ನೀವು ನೋಡ್ಕೊಳ್ಳಿ. ಮತ್ತೆ ನಾನು ಖಾರದ ಪುಡಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ, ಕಡಿಮೆ ಆಗಿದೆ. ಸೊ ಹಾಗಾಗಿ ಮತ್ತೆ ನೋಡ್ಕೊಂಡು ನೀವು ಖಾರದ ಪುಡಿಯನ್ನು ಹೆಚ್ಚಾಗಿ ಹಾಕ್ಕೊಳ್ಬೇಕು. ನಾನಿಲ್ಲಿ ಒಂದು 15 ಆಗೋಷ್ಟು ಮಾವಿನಕಾಯಿಯನ್ನು ತೊಗೊಂಡಿದ್ದೀನಿ. ಬಹಳ ಹುಳಿ ಇದೆ ಮಾವಿನಕಾಯಿ. ಈ ಥರ ಹುಳಿ ಮಾವಿನಕಾಯಿ ಇದ್ದರೆ ಮಾತ್ರ ಈ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ. ಹುಳಿ ಇಲ್ಲ ಅಂದರೆ ಅಷ್ಟು ಟೇಸ್ಟೇ ಇರೋದಿಲ್ಲ. ಹಾಗೆ ಕಲ್ಲುಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಟೇಸ್ಟ್ ನೋಡಿಬಿಟ್ಟು ಮತ್ತೆ ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೊಳ್ಬೋದು ಕಲ್ಲುಪ್ಪನ್ನ. ಸೊ ಹಾಗಾಗಿ ಫಸ್ಟು ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಕಲ್ಲುಪ್ಪನ್ನು ಹಾಕ್ಕೊಂಡು ಫಸ್ಟು ನೀಟಾಗಿ ಆ ಉಪ್ಪು ಆ ಮಸಾಲೆ ಎಲ್ಲ ನೀಟಾಗಿ ಎಲ್ಲ ಹೋಳುಗಳಿಗೆ ಸೇರಬೇಕು. ಲೈಟಾಗಿ ಎಣ್ಣೆಯನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ನೀವು ಬಿಸಿ ಮಾಡ್ದಿರ ಹಾಗೆ ಬೇಕಾದರೆ ನೀವೇನು ಕುಕ್ಕಿಂಗ್ಗೆ ಏನು ಆಯಿಲನ್ನು ಬಳಸ್ತೀರಲ್ವ ಅದೇ ಆಯಿಲನ್ನು ಯೂಸ್ ಮಾಡ್ಕೊಳ್ಳಿ. ಲೈಟಾಗಿ ಬಿಸಿ ಮಾಡಿದ್ದೀನಿ ಅಷ್ಟೇ, ಜಾಸ್ತಿ ಕುದಿಯೋದೆಲ್ಲ ಏನೂ ಬೇಡ. ಆಯಿಲು ಬಿಸಿ ಮಾಡಿ ನೀವು ಹಾಕುವಾಗ ಆಯಿಲು ತಣ್ಣಗಿರಬೇಕು. ಆ್ಯಂಡ್ ಜಾಸ್ತಿ ಬಿಸಿ ಅಥವಾ ಉಗುರು ಬೆಚ್ಚಗೆ ಕೂಡ ಇರಬಾರ್ದು. ಆಯಿಲು ತಣ್ಣಗಿದ್ರೆ ಮಾತ್ರ ಈ ಒಂದು ಉಪ್ಪಿನಕಾಯಿಗೆ ಸಖತ್ತಾಗಿರುತ್ತೆ. ಆ್ಯಂಡ್ ಇದಕ್ಕೆ ಸ್ವಲ್ಪ ಯಥೇಚ್ಛವಾಗಿ ಸ್ವಲ್ಪ ಜಾಸ್ತಿನೇ ಆಯಿಲ್ ಹಾಕಬೇಕು. ಯಾಕೆಂದರೆ ನಾವು 1 ವರ್ಷ ಪೂರ್ತಿ ಇದನ್ನು ಇಟ್ಕೊಳ್ತೀವಿ. ಜೊತೆಗೆ ಇದರಲ್ಲಿ ಚೆನ್ನಾಗಿ ಊರಿದಾದ್ಮೇಲೆ ಒಂದು ಗೊಜ್ಜು ರೀತಿನಲ್ಲಿ ಬರುತ್ತೆ ಆ ಆಯಿಲು, ಆ ಹುಳಿನೆಸು ಹಾಕಿರುವ ಮಸಾಲೆ, ಉಪ್ಪು, ಖಾರ ಎಲ್ಲ. ಆಗ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಇದನ್ನು ತಿಂತಾಯಿದ್ರೆ ಮಾತ್ರ ಸಖತ್ತಾಗಿರುತ್ತೆ. ಇದೇ ರೀತಿ ನೀಟಾಗಿ ಕಲಿಸ್ಬೇಕು. ಎಲ್ಲ ಹೋಳುಗಳಿಗೆ ಕೂಡ ಆಯಿಲು ಚೆನ್ನಾಗಿ ಹಿಡಿಬೇಕು. ನೋಡಿ ಮತ್ತೆ ಇನ್ನೊಂದು ಸತಿ ನಾನು ಎಣ್ಣೆಯನ್ನು ಕಾಯಿಸ್ಬಿಟ್ಟು ಅದು ಚೂರು ತಣ್ಣಗಾದ್ಮೇಲೆ ಮತ್ತೆ ನಾನು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ ಉಪ್ಪಿನಕಾಯಿಗೆ. ಯಾವುದೇ ಕಾರಣಕ್ಕೂ ನೀವು ಕಲಿಸುವಾಗ ನಿಮ್ಮ ಕೈ ಕೂಡ ಒದ್ದೆ ಇರಬಾರ್ದು. ಆ ಬಾಣಲಿ ಏನು ಯೂಸ್ ಮಾಡ್ತೀವಲ್ವ ಕಡಾಯಿ, ಅದು ಕೂಡ ಒದ್ದೆ ಆಗಿರ್ಬೋದು.
ಆ್ಯಂಡ್ ಪ್ರತಿ ಸತಿ ನೀವು 4 ದಿವಸ ಇದನ್ನು ನೀಟಾಗಿ ನೆನೆಯೋದಕ್ಕೆ ಬಿಡಬೇಕು ನೋಡಿ. ಮತ್ತೆ ಖಾರದ ಪುಡಿ 3ನೇ ಬಾರಿ ಖಾರದ ಪುಡಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಆದಷ್ಟು ಖಾರದ ಪುಡಿ ಚೆನ್ನಾಗಿ ಬಿದ್ರೇನೆ ಒಳ್ಳೆ ಟೇಸ್ಟ್ ಬರುತ್ತೆ. ಹೋದ ವರ್ಷವೂ ಕೂಡ ನಾವು ಇದೇ ರೀತಿ ಮಾಡಿಬಿಟ್ಟು ಸ್ಟೋರ್ ಮಾಡಿಟ್ಟಿದ್ವಿ ಆ್ಯಂಡ್ ವರ್ಷವರೆಗೂ ಕೂಡ ನಮಗೆ ಪ್ರಾಬ್ಲಮೇ ಆಗಲಿಲ್ಲ ಉಪ್ಪಿನಕಾಯಿಗೆ. ಆ್ಯಂಡ್ ಸಡನ್ನಾಗಿ ಯಾವತ್ತೋ ಒಂದು ಟೈಮಲ್ಲಿ ಅನ್ನ ಮಾಡಿಕೊಂಡು ಸಾರು ಏನು ಮಾಡಬೇಕಪ್ಪ ಅಂತ ಗೊತ್ತಾಗಲ್ಲ, ಅಥವಾ ಎಲ್ಲೋ ಟ್ರಿಪ್ಗೆ ಹೋಗಿ ಬಂದಿರ್ತೀವಿ, ಹೊಟ್ಟೆ ಹಸ್ತಿರುತ್ತೆ, ಮಾಡೋ ಅಷ್ಟು ಟೈಮ್ ಕೂಡ ನಮಗೆ ಇರೋದಿಲ್ಲ. ಈ ಥರ ಒಂದು ಉಪ್ಪಿನಕಾಯಿ ನಮ್ಮ ಜೊತೆಲಿ ಇತ್ತು ಅಂತಂದರೆ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಸ್ವರ್ಗನೇ ಸರಿ, ಅಷ್ಟು ಸೂಪರಾಗಿರುತ್ತೆ. ಈ ರೀತಿ ಉಪ್ಪಿನಕಾಯಿ ರೆಡಿ ಆದಮೇಲೆ ನೆನೆಯೋದಕ್ಕೆ ನೀವು 4 ದಿನ ಬಿಡಬೇಕು. ಬೇಕಾದರೆ ಲೈಟ್ ಬಿಸಿಲಲ್ಲಿ ಒಂದು ಸ್ವಲ್ಪ ಹೊತ್ತು ಇಟ್ಬಿಟ್ಟು ತೆಗೀರಿ, ಮತ್ತು ಬೆಳಗ್ಗೆ ಒಂದು ಸತಿ ಸಾಯಂಕಾಲ ಒಂದು ಸತಿ ತಿರುಗಿಸ್ಕೊಡ್ತಾನೆ ಇರಿ. ಆ್ಯಂಡ್ ನೋಡಿ ನೆನೆಯೋಕ್ಕೆ ಬಿಟ್ಬಿಟ್ಟು ನೆಕ್ಸ್ಟ್ ನೀವು ಫ್ರಿಜ್ಜಲ್ಲಿ ನೀವು ಯಾವುದಾದ್ರೂ ಗಾಜಿನ ಬಾಟ್ಲು ಇದರಲ್ಲಿ ನೀವು ಸ್ಟೋರ್ ಮಾಡಿ ನೀವು 1 ವರ್ಷದವರೆಗೂ ಕೂಡ ಇದನ್ನು ಕೆಡದಿರ ಹಾಗೆಯೇ ಇಟ್ಕೊಳ್ಬೋದು. ಬಟ್ ನೀವು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆಂತಂದರೆ ಕೆಲವರೆಲ್ಲನೂ ಅವಾಗವಾಗ ಸ್ಪೂನಲ್ಲಿ ತೊಗೊಂಡು ಹಾಕ್ಕೊಳ್ತಾ ಇರ್ತಾರೆ, ಕೆಲವೊಂದು ಸತಿ ಒದ್ದೆ ಇರುತ್ತೆ. ಸೊ ಒದ್ದೆ ಮಾತ್ರ ಯಾವುದೇ ಕಾರಣಕ್ಕೂ ನೀರು ಇದಕ್ಕೆ ತಾಕಬಾರ್ದು, ಇಲ್ಲಾಂದರೆ ಎಲ್ಲವೂ ಹಾಳಾಗೋಗುತ್ತೆ. ಸೊ ನೀರು ಇಲ್ದಿರೋ ಹಾಗೆ ನೋಡಿಕೊಂಡು ನೀಟಾಗಿ ಯೂಸ್ ಮಾಡಿಕೊಂಡ್ರೆ 1 ವರ್ಷದವರೆಗೂ ಗ್ಯಾರಂಟಿಯಾಗಿ ನಿಮಗೆ ಬರುತ್ತೆ. ಬಹಳ ಚೆನ್ನಾಗಿರುತ್ತೆ ನೋಡಿ. 4 ದಿವಸ ಆದಮೇಲೆ ಮತ್ತೆ ತೆಗಿತಾ ಇದ್ದೀನಿ ವಿಡಿಯೋನ. ನೋಡಿ ಎಷ್ಟು ಚೆನ್ನಾಗಿ ಅದು ನೆಂದು ಆ ಎಣ್ಣೆ ಎಲ್ಲ ಸಪ್ರೇಟ್ ಆಗ್ತಾಯಿದೆ. ಸೂಪರಾಗಿದೆ. ನೀವು ಮಾಡ್ಕೊಳ್ತೀನಿ. ಬಾಯ್.